ಕಾರ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಕೆ ಜಿ ರಾಠೋಡ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬಂದಿರುವುದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಯುವ ಉತ್ಸಾಹಿಗಳು ನಮ್ಮ ಬಂಜಾರ ಶಿಕ್ಷಣ ಒಂದು ಏಳಿಗೆಗಾಗಿ ಸದಾವಕಾಲದಲ್ಲಿ ತಮ್ಮ ದಿವ್ಯ ಚಿಂತನೆಯನ್ನು ಗೈಯುತ್ತಾ ಇರುವ ನಮ್ಮೆಲ್ಲ ಗುರುಬಳಗಕ್ಕೆ ಪ್ರೀತಿಗೆ ಪಾತ್ರರಾದ ನಮ್ಮ ಬಂಜಾರ ಶಿಕ್ಷಣ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಸರ್ ಅವರು ಕೂಡ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯರೇ, ಇನ್ನೊಂದು ಬಹಳಷ್ಟು ಸಂತೋಷ. ಅದು ಏನು ಅಂತ ಕೇಳಿದರೆ, ಈಗ ತಾನೇ ನಮ್ಮ ಶಾಲೆಗೆ ಆಗಮಿಸಿದ ನಮ್ಮ ವಿಜಯಪುರ ನಗರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಪ್ರಥಮ ಬಾರಿಗೆ ನಮ್ಮ ಶಾಲೆಗೆ ಆಗಮಿಸಿದ ನಮ್ಮ ವಿಜಯಪುರ ನಗರದ ಪ್ರತಿಯೊಬ್ಬ ಶಿಕ್ಷಕರ ಮನದಲ್ಲಿ ಮನೆ ಮಾಡಿಕೊಂಡಿರುವ ಪ್ರೀತಿಗೆ ಪಾತ್ರರಾಗಿರುವ ಹಾಗೂ ಮಕ್ಕಳ ಏಳಿಗೆಗಾಗಿ ಸದಾವಕಾಲ ತಮ್ಮ ದಿವ್ಯ ಚಿಂತನೆಯನ್ನು ಗೈಯುತ್ತಾ ಇರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಕೆ ಬಿರಾದರ್ ಸಾಹೇಬರು ಬಂದಿದ್ದು ಬಹಳಷ್ಟು ಸಂತೋಷವಾಗಿದೆ. ಸಾಹೇಬರಿಗೆ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಾನು ಇಷ್ಟು ಯಾಕೋ ಖುಷಿಯಾಗಿ ಹೇಳಿದ್ದೇನೆಂದರೆ, ಸಾಹೇಬರು ಯಾವಾಗ ತಮ್ಮ BO ಇನ್ಚಾರ್ಜ್ ತಗೊಂಡು ನಮಗೆ ಮೆಸೇಜ್ ಬಂದ ಮೇಲೆ ನಮಗೆ ಇಷ್ಟು ಖುಷಿ ಆಯಿತು. ಯಾಕಂತ ಹೇಳಿದ್ರೆ, ಸಾಹೇಬ್ರಿಗೆ ಯಾಕೆ ಇಷ್ಟು ನಮಗೆ ಖುಷಿ ಅಂತ ಹೇಳಿದ್ರೆ, ಸಾಹೇಬರು ಹೆಂಗದಾರ ಅಂತ ಹೇಳಿದ್ರೆ, ಮಾತಿನಲ್ಲಿ ಮಧುರತೆ, ಅವರ ಮಾತಿನಲ್ಲಿ ಮಧುರತೆ ಇದೆ, ಮನಸ್ಸಿನಲ್ಲಿ ವಿಶಾಲತೆ ಇದೆ, ಹೃದಯ ಬಹಳ ವಿಶಾಲವಾದಂತಹ ಪಕ್ವವಾದಂತಹ ಹೃದಯ. ಆಫೀಸಿಗೆ BO ಆಫೀಸಿಗೆ ದೊಡ್ಡ ಅಧಿಕಾರಿ ಹೋಗಲಿ, ಶಿಕ್ಷಕರು ಹೋಗಲಿ, ಮಕ್ಕಳು ಹೋಗಲಿ, ಸಾಹೇಬರಿಗೆ ನಮಸ್ಕಾರ ಮಾಡಿದರೆ ಸಾಕು, ತಾವು ಬರ್ರಿ ಎದಕ್ಕೆ ಬಂದಿದ್ದೀರಿ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ನಮಗೆ ಕೇಳ್ತಾರೆ. ಮೊನ್ನೆ ನಾನು ಸಾಹೇಬರಿಗೆ ಭೇಟಿಯಾಗಿ ಹೋದಾಗ ಸಾಹೇಬರು ಬಹಳಷ್ಟು ಬಿಸಿ ಇದ್ದರು. ಎಲ್ಲ ತಮ್ಮ ಬಳಗದವರಿಗೆ ಕೂಡಿಕೊಂಡು ಕಂಪ್ಯೂಟರ್ನಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ರು. ನಾನು ಹೊರಗೆ ಕೂತಾಗ ನೋಡಿದ್ರು. ನಾನು ನಮಸ್ಕಾರ ಸರ್ ಅಂತಂದೆ, ಬರ್ರಿ ಸರ್ ಅಂತಂದ್ರು. ಯಾರು ಹೇಳ್ತಾರೆ ಬರ್ರಿ ಸರ್, ಯಾರು ಅಧಿಕಾರಿ ಹೇಳ್ತಾರೆ? ಅಷ್ಟು ಒಳ್ಳೆಯ ವ್ಯಕ್ತಿತ್ವಗಳಂತ ನಮ್ಮ ಈ ವಿಜಯಪುರ ನಗರಕ್ಕೆ BO ಆಗಿ ಅಧಿಕಾರ ವಹಿಸಿದ್ದು ನಿಜವಾಗಲೂ ನಮ್ಮ ಸುದೈವ ಅಂತ ಹೇಳ್ಬೋದು ಅಂತ ಸಾಹೇಬರಿಗೆ